ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಕಾರಣನೇ ಇಲ್ಲದೆ ಮನಸ್ಸಿನಲ್ಲಿ ಭಯ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ತಿದೆಯಾ? ನೀವು ಮಾಡುವಂಥ ಕೆಲಸಗಳು ಕೊನೆ ಕ್ಷಣದಲ್ಲಿ ಏನಾದರೂ ಹಾಳಾಗುವಂಥದ್ದು, ಕೈ ತಪ್ಪಿ ಹೋಗುವಂಥದ್ದು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ, ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬರು ನಿಮ್ಮ ಏಳಿಗೆಯನ್ನು ಸಹಿಸದೇ ಇರುವಂಥವ್ರು ನಿಮ್ಮ ಒಂದು ಅಭಿವೃದ್ಧಿಗೆ ಅಡ್ಡಿ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನಿಮಗೆ ಬಂದಿದ್ದರೆ, ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿನೇ. ಕೆಲವೊಂದು ಸಲ ಶತ್ರುಗಳು ನಮ್ಮ ಮುಂದೆ ಇರೋದಿಲ್ಲ, ಅವರು ಸ್ನೇಹಿತನ ಒಂದು ರೀತಿ ಪಕ್ಕದಲ್ಲೇ ಇರ್ತಾರೆ, ಅಂದರೆ ಹಿತಶತ್ರು ಅಂತ ಹೇಳ್ತೀವಲ್ವ ಹಾಗೆ. ಮತ್ತು ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ತಾರೆ, ನಮ್ಮ ಬಗ್ಗೆ ಎಲ್ಲನೂ ತಿಳ್ಕೊಂಡಿರೋ ಒಂದು ವ್ಯಕ್ತಿನೇ ಆಗಿರ್ತಾರೆ. ಅವರ ಉದ್ದೇಶ ಯಾವಾಗಲೂ ನೇರವಾಗಿ ನಿಮಗೆ ತೊಂದರೆ ಕೊಡೋದಾಗಿರೋದಿಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವಂಥದ್ದು, ನಿಮ್ಮ ಸಕ್ಸಸ್ಸನ್ನು ತಡೆಯೋದು, ನಿಮ್ಮ ಮನಸ್ಸಿನಲ್ಲಿ ಒಂದು ನೆಗೆಟಿವಿಟಿಯನ್ನು ತುಂಬೋದು ಅವ್ರ ಕೆಲಸ ಆಗಿರುತ್ತೆ. ಇಂದಿನ ಈ ಒಂದು ವಿಶೇಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸಂದೇಶದಲ್ಲಿ ನಿಮ್ಮ ಶತ್ರುವಿನಿಂದ ನಿಮಗೆ ಯಾವ ರೀತಿಯ ಅಪಾಯ ಕಾದಿದೆ, ಯಾವ ವಿಷಯದಲ್ಲಿ ನೀವು ಹೆಚ್ಚು ಒಂದು ಜಾಗ್ರತೆಯಿಂದ ಇರಬೇಕು, ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ನೀಡ್ತಾ ಇರೋ ಒಂದು ಮಾರ್ಗದರ್ಶನ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವೀಗ ನೋಡ್ತಾ ಇದ್ದರೆ ಇದು ಖಂಡಿತ ಕೋಇನ್ಸಿಡೆನ್ಸ್ ಆಗಿರೋದಿಲ್ಲ. ಬಹುಶಃ ಈ ಒಂದು ಸಂದೇಶ ನಿಮಗೆ ತಲುಪಬೇಕು ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮುಂದೆ ಈ ವಿಡಿಯೋವನ್ನು ತಂದಿರಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಮಧ್ಯದಲ್ಲಿ ಕೆಲವೊಂದು ಸಂದೇಶಗಳು ಮಿಸ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳಿ. ಹಾಗಾದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಕಾರ್ಡನ್ನು, ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾರು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಒಂದು ಸಂದೇಶ ನಿಮಗೆ ರೆಸನೇಟ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರೆಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಅವರು ಖಂಡಿತ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಮಿಸ್ ಮಾಡಿಕೊಂಡ್ರೆ ಈ ರೀತಿಯ ಒಂದು ಒಳ್ಳೆಯ ವಿಡಿಯೋಗಳನ್ನು ಕೂಡ ಮಿಸ್ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲದೂ ಕೂಡ ಸರಿಯಾಗಿ ಹೋಗಬೇಕು, ಯಾವುದೇ ಸಮಸ್ಯೆಗಳು ಬರಬಾರ್ದು, ಮತ್ತು ಒಂದು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋದಾದರೆ ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡ್ಬೋದು. ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಈ ಒಂದು 7 ಚಕ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ ಖಂಡಿತ ನಮ್ಮ ಚಾನಲಲ್ಲೇ ವಿಡಿಯೋ ಇರುತ್ತೆ. ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಮತ್ತು ಈ ಒಂದು ಬ್ಲಾಕೇಜಸ್ ಏನಿದೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದು, ಸಂಬಂಧಗಳಿಗೆ ಸಂಬಂಧಪಟ್ಟಿರ್ಬೋದು, ಈ ರೀತಿ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು 7 ಚಕ್ರ ಕ್ರಿಸ್ಟಲ್ಸು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ, ಆಕಾಶಿಕ್ ರೀಡಿಂಗ್ಸಲ್ಲಿ ಇರುವಂಥ ಕೆಲವೊಂದು ಕಾರ್ಮಿಕ್ ನಂಬರ್ಸ್ ಏನಿದೆ, ಕಾರ್ಮಿಕ್ ಡೆಪ್ಸ್ ಅಂತ ಹೇಳ್ತೀವಲ್ವ, ಅದೆಲ್ಲದು ಕೂಡ ಸರಿ ಹೋಗಲಿ ಅಂತ ಹೇಳಿ ಈ ಒಂದು ಬ್ರೇಸ್ಲೆಟನ್ನು ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಕೊನೆಯಲ್ಲಿ ನಿಮಗೆ ರಕ್ಷಣೆ ಕೂಡ ಬೇಕಾಗಿರುತ್ತೆ ಅಲ್ವಾ, ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು, ಕೆಟ್ಟ ಒಂದು ಶಕ್ತಿಯಿಂದ ನಿಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಅಂತ ಈ ಒಂದು ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡಬಹುದು. ನಿಮ್ಮ ಶತ್ರು, ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಶತ್ರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋದಾದರೆ ಇಲ್ಲಿ ಕಪ್ಪಾಗಿ ಏನು ಕಾಣ್ತಿದೆ ನೋಡಿ, ಇದೆಲ್ಲ ಒಂದು ನೆಗೆಟಿವ್ ಎನರ್ಜಿಯನ್ನು ತೋರಿಸುತ್ತೆ. ಅವರು ನಿಮಗೆ ಕೆಲವೊಂದು ಸಲ ಮಾಟಮಂತ್ರಗಳನ್ನು ಮಾಡಿರೋ ಒಂದು ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಒಂದು ನೆಗೆಟಿವ್ ಎನರ್ಜಿ, ಒಂದು ಕಣ್ಣ ದೃಷ್ಟಿ ಕೂಡ ಆಗಿರುವಂಥ ಸಾಧ್ಯತೆಗಳು, ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇರೋದು ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನಿಮಗೆ ತುಂಬ ಮೋಸ ಆಗೋ ಸಾಧ್ಯತೆಗಳು, ಒಂದು ಸುಳ್ಳು ಭರವಸೆಗಳನ್ನು ಕೊಡೋದು, ನಿಮ್ಮಿಂದ ಕೆಲವೊಂದು ಸತ್ಯಗಳನ್ನು ಮುಚ್ಚಿಡುವಂಥ ಕೆಲಸ ಇಲ್ಲಿ ಕಾಣ್ತಾ ಇರುವಂಥದ್ದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅದೇನೆಂದರೆ, ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಅಂತ ನಂಬಬೇಡಿ. ಕೆಲವರು ತುಂಬ ಸ್ವೀಟಾಗಿ ಮಾತಾಡಬಹುದು, ಮತ್ತು ದೊಡ್ಡ ದೊಡ್ಡ ಒಂದು ಭರವಸೆಗಳನ್ನು ಕೊಡುವಂಥದ್ದು, ನಿಮ್ಮ ತುಂಬ ಫ್ರೆಂಡ್ ಅನ್ನೋ ಒಂದು ಮುಖವಾಡನ್ನು ಹಾಕ್ಕೊಂಡು ನಿಮ್ಮ ನಂಬಿಕೆಯನ್ನು ಆಲ್ರೆಡಿ ಪಡ್ಕೊಂಡಿರ್ಬೋದು, ಆದರೆ ಅವರ ನಿಜವಾದ ಉದ್ದೇಶ ಬೇರೆಯೇ ಆಗಿರ್ಬೋದು. ಈ ಕಾರ್ಡ್ ಹೇಳೋದೇನೆಂದರೆ, ನಿಮ್ಮ ಶತ್ರುವಿನ ದೊಡ್ಡ ಆಯುಧ ನೇರವಾಗಿ ದಾಳಿ ಮಾಡೋದಲ್ಲ,
ನಿಮ್ಮಲ್ಲಿ ಒಂದು ಕನ್ಫ್ಯೂಷನನ್ನು ಸೃಷ್ಟಿ ಮಾಡೋದು ಮತ್ತು ಮಿಸ್ಲೀಡ್ ಮಾಡೋದು, ತಪ್ಪು ಮಾಹಿತಿಗಳನ್ನು ಕೊಟ್ಟು ನಿಮ್ಮನ್ನು ಮಿಸ್ಲೀಡ್ ಮಾಡೋದು, ನಿಮ್ಮ ಗಮನವನ್ನು ಬೇರೆ ಕಡೆ ಅಂದರೆ ನಿಮ್ಮನ್ನು ಆ ಒಂದು ಗುರಿಯಿಂದ ಡಿಸ್ಟ್ರಾಕ್ಟ್ ಮಾಡೋದು, ಈ ರೀತಿ ಒಂದು ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಆದ್ದರಿಂದ ಯಾವುದೇ ನಿರ್ಧಾರನೂ ಕೂಡ ಆತುರವಾಗಿ ತೆಗೆದುಕೊಳ್ಬಾರ್ದು. ತುಂಬ ಯೋಚನೆ ಮಾಡಿ ತೆಗೆದುಕೊಳ್ಬೇಕು. ಪ್ರತಿಯೊಂದು ವಿಷಯನೂ ಕೂಡ ಪರಿಶೀಲಿಸಬೇಕು. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದು ಖಂಡಿತ ಸತ್ಯ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಒಂದು ಸಂದೇಶ ಆಗಿದೆ. ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ. ನಿಮ್ಮ ಒಂದು ವಿವೇಕ ಮತ್ತು ಎಚ್ಚರಿಕೆ ಈಗ ನಿಮ್ಮ ದೊಡ್ಡ ರಕ್ಷಣೆ ಅನ್ನೋದು ಮತ್ತೊಂದು ಸಂದೇಶವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆಯನ್ನು ಕೊಡಬೇಕು ಅಂತ ಕಾಯ್ತಿದ್ದಾರೆ. ನಿಮಗೆ ಏನೋ ಒಂದು ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸಿದ್ರೆ, ಅಥವಾ ಕೆಟ್ಟ ಶಕ್ತಿಗಳನ್ನು ನಿಮ್ಮ ವಿರುದ್ಧ ಉಪಯೋಗ ಮಾಡ್ತಿದ್ದಾರೆ ಅಂತ ಅನಿಸಿದಾಗ ಖಂಡಿತವಾಗ್ಲೂ ನೀವು ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡೋದ್ರಿಂದ ಅವರ ಒಂದು ಕೆಟ್ಟ ಕಣ್ಣಿನಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಅವರೇನಾದರೂ ನಿಮ್ಮ ವಿರುದ್ಧ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿ ಏನಾದರೂ ಮಾಡಿಸಿದಾಗ ಖಂಡಿತವಾಗ್ಲೂ ಅದೆಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳು ಸಹಾಯ ಮಾಡುತ್ತೆ. ಇದನ್ನು ಹಾಕ್ಕೊಂಡು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಆದಷ್ಟು ನಿಮಗೆ ಈಗಾಗಲೇ ಏನು ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಡೆದು ಹೋಗಿದೆ ಅದರಿಂದ ಕೂಡ ನೀವು ಮುಕ್ತಿಯನ್ನು ಪಡಿಬಹುದು. ಅಷ್ಟೇ ಅಲ್ಲದೆ ಕೆಲವೊಂದು ಮುಂದೆ ಬರುವಂಥ ಅಪಾಯಗಳಿಂದ ಕೂಡ ನೀವು ಮುಕ್ತಿಯನ್ನು ಪಡಿಬೋದಾಗಿದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತ ಅವರು ಆರ್ಡರ್ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಒಂದು ಕಾರ್ಡಿನ ಸಂದೇಶ ಏನು ಅಂತ ನೋಡೋದಾದರೆ, ನೀವು ಈಗಾಗಲೇ ತುಂಬ ಅಪಾಯಗಳನ್ನು ಎದುರಿಸಿದ್ದೀರಾ, ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ ನಾವಿಲ್ಲಿ ನೋಡ್ತಾ ಇದ್ದೀವಿ. ಗುರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರೋದು ಏನಂದರೆ, ನೀವೊಂದು ಯುದ್ಧನ ಈಗಾಗಲೇ ಫೇಸ್ ಮಾಡಿದ್ದೀರಾ, ತುಂಬ ಒಂದು ಅಡೆತಡೆಗಳನ್ನು ನೋಡಿದ್ದೀರಾ, ನಿರಾಸೆಗಳಾಗಿರ್ಬೋದು, ವಿರೋಧಗಳ ನಡುವೆ ಕೂಡ ನೀವು ಇನ್ನೂ ಒಂದು ಸ್ಟೇಬಲ್ ಆಗಿ ನಿಂತಿದ್ದೀರಾ. ಆದರೆ ಈಗ ಸಂಪೂರ್ಣವಾಗಿ ನೆಮ್ಮದಿಯಾಗಿರುವಂಥ ಸಮಯ ಇನ್ನೂ ಬಂದಿಲ್ಲ. ನಿಮ್ಮ ಶತ್ರು ಸಂಪೂರ್ಣವಾಗಿ ನಿಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿಲ್ಲ. ಅವರು ಮತ್ತೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಯೋಚನೆಗಳು, ನಿಮ್ಮ ಗುರಿ ಏನಿದೆ ಮತ್ತು ನಿಮ್ಮ ಒಂದು ವೈಯಕ್ತಿಕ ವಿಷಯಗಳೇನಿದೆ, ಪರ್ಸ್ನಲ್ ವಿಷಯಗಳೇನಿರುತ್ತೆ ಅದೆಲ್ಲನೂ ಕೂಡ ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ದೇ ಇರೋದು ಉತ್ತಮ ಅಂತ ಕಾಣ್ತಾ ಇದೆ. ಈ ಕಾರ್ಡ್ ಇನ್ನೊಂದು ಎಚ್ಚರಿಕೆ ಜೊತೆಗೆ ಒಂದು ಭರವಸೆಯನ್ನು ಕೂಡ ನೀಡ್ತಾ ಇದೆ. ಏನಂದರೆ ನೀವು ಈಗಾಗಲೇ ಫೇಸ್ ಮಾಡಿರುವಂಥ ಸವಾಲುಗಳೇನಿದೆ ಅದೆಲ್ಲ ಅದು ಕೂಡ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡಿದೆ. ನಿಮ್ಮ ಅನುಭವ ಏನಿದೆ ಮತ್ತು ಒಂದು ಎಚ್ಚರಿಕೆ ಮೂಲಕ ನೀವು ಈಗಾಗಲೇ ಒಂದು ನೆಗೆಟಿವ್ ಎನರ್ಜಿನ ಫೇಸ್ ಮಾಡಿರೋದ್ರಿಂದ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಎಲ್ಲನೂ ಗೊತ್ತಿರುತ್ತೆ. ನೀವು ಖಂಡಿತ ಒಂದು ಯಶಸ್ಸನ್ನು ಪಡಿತೀರಾ ಅನ್ನೋದನ್ನು ನಾವು ನೋಡ್ಬೋದು. ನಿಮ್ಮ ಶತ್ರು ನಿಮ್ಮನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ನೀವು ಇನ್ನೂ ಕೂಡ ನಿಂತಿದ್ದೀರಾ ದೃಢವಾಗಿ. ಈ ಕೊನೆಯ ಪರೀಕ್ಷೆ ಮಾತ್ರ ಉಳ್ಕೊಂಡಿರುವಂಥದ್ದು. ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ನಿಮ್ಮ ಜಯ ತುಂಬ ಹತ್ತಿರದಲ್ಲೇ ಇದೆ ಅನ್ನೋದು ಸಂದೇಶ ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಸಿಗ್ತಾ ಇರುವಂಥದ್ದಾಗಿದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಒಂದು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ನಿಮಗೆ ಹಾನಿ ಮಾಡುವಂಥ ಒಂದು ಫಿಸಿಕಲಿ ಅಬ್ಯೂಸ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಈ ಕಾರ್ಡಿಂದ ಕಾಣಿಸ್ತಾ ಇರುವಂಥದ್ದು. ಆದಷ್ಟು ಹುಷಾರಾಗಿರಿ. ಈ ಒಂದು ವಾರ ಏನಿದೆ ಯಾವುದೇ ಒಂದು ಜಗಳಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಆದಷ್ಟು ಹುಷಾರಾಗಿರಿ. ಮತ್ತು ನಿಮಗೇನಾದರೂ ಹಣಕಾಸಿನ ತೊಂದರೆಗಳಿಂದ ನೀವು ಬಳಲ್ತಾ ಇದ್ದೀರಾ, ಸಾಲ ಸಮಸ್ಯೆಗಳಿಂದ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತ ಕೆಲವೊಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದು ಬ್ರೇಸ್ಲೆಟ್ ಅಷ್ಟೇ ಅಲ್ಲದೆ ನಿಮಗೆ ಗ್ರಿಡ್ ಮೂಲಕ ಕೂಡ ಸಿಗುತ್ತೆ. ಗ್ರಿಡ್ಡನ್ನು ಕೂಡ ಉಪಯೋಗ ಮಾಡ್ಬೋದು. ನಿಮ್ಮ ಆಫೀಸ್ ಟೇಬಲ್ ಮೇಲೆ, ನಿಮ್ಮ ರೂಮಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ತೊಂದರೆಗಳೇನಿದೆ ಅದೆಲ್ಲ ಅದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ನಿಮಗೆ ಯಾವುದಾದ್ರೂ ಹಣಕಾಸು ಬರ್ತಾ ಇಲ್ಲ, ಎಲ್ಲ ಒಂದು ಸ್ಟ್ಯಾಗ್ನೇಟ್ ಆಗಿದೆ, ಒಂದು ಸ್ಟಕ್ ಆಗಿದೆ, ಅಮೌಂಟು ಬೇರೆಯವ್ರ ಕಡೆಯಿಂದ ಬರೋದು ಕೂಡ ಬರ್ತಾ ಇಲ್ಲ, ಈ ರೀತಿ ಎಲ್ಲ ಒಂದು ಸಮಸ್ಯೆಗಳಿದ್ದರೆ ಅದು ಏನೇನೇ ಇರಬಹುದು, ಹಣಕಾಸಿಗೆ ಸಂಬಂಧಪಟ್ಟಿರೋ ಎಲ್ಲ ಒಂದು ಸಮಸ್ಯೆಗಳಿಂದ ನಿಮಗೆ ಈ ಒಂದು ಬ್ರೇಸ್ಲೆಟ್ ನಿಮಗೆ ಪರಿಹಾರವನ್ನು ಕೊಡುತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತ
ಈ ಒಂದು ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಮತ್ತು ತುಂಬ ಇಂಪಾರ್ಟೆಂಟಾಗಿ ನಮಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಏನು ಹೇಳ್ತೀವಿ ನಮ್ಮ ದೇಹದಲ್ಲಿರುವಂಥದ್ದು, ಆ ಒಂದು ಚಕ್ರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಮಾತ್ರ ನಮಗೆ ಒಂದು ಹಣಕಾಸಿನ ಸಂಬಂಧಪಟ್ಟಂಥ ಬ್ಲಾಕೇಜಸ್ ಆಗುತ್ತೆ. ಈ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳು ಎರಡು ಏನಿದೆ ನನ್ನ ಕೈಯಲ್ಲಿರುವಂಥದ್ದಾಗಿರ್ಬೋದು ಅಥವಾ ಈ ಒಂದು ಬ್ರೇಸ್ಲೆಟ್ ಎರಡೂ ಕೂಡ ಒಂದೇ ಉದ್ದೇಶಕ್ಕೆ ಬಳಸಬಹುದು. ಮತ್ತು ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಶತ್ರು ನಿಮಗೆ ಯಾವ ಅಂತ ಒಂದು ಪರಿಸ್ಥಿತಿಯನ್ನು ತಂದಿಡಬಹುದು ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರೋದು ನೋಡಿದ್ರೆ, ಇಲ್ಲಿ ನೋಡಿ ಈ ಒಂದು ಮನುಷ್ಯ ಹೇಗೆ ಒಂದು ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾರೆ, ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಪ್ರಪಾತದ ಮಧ್ಯದಲ್ಲಿ ಅವರು ನಿಂತ್ಕೊಂಡಿರುವಂಥದ್ದು, ಅಂಚಿನಲ್ಲಿ ನಿಂತಿರುವಂಥದ್ದು, ತುಂಬ ಬ್ಯಾಲೆನ್ಸ್ ಆಗಿ ಇರಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಈಗಿದ್ದೀರಾ ಅನ್ನೋದು, ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಜಾಗರೂಕತೆಯಿಂದ ಮತ್ತು ಒಂದು ಅರ್ಜೆಂಟಾಗಿ ನಿರ್ಧಾರಗಳನ್ನು ತಗೊಳ್ಳೋದು, ಅತಿಯಾಗಿ ಬೇರೆಯವರನ್ನು ನಂಬೋದು, ಯೋಚನೆ ಮಾಡದೆ ಮುಂದುವರಿಯೋದು ಖಂಡಿತ ಅಪಾಯ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ರಾಯರು ಇಂದು ನಿಮಗೆ ಒಂದು ಪ್ರಮುಖ ಸಂದೇಶ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಶತ್ರು ವಿನ ದೊಡ್ಡ ಶಕ್ತಿ ಅವರಲ್ಲಿಲ್ಲ. ಕೆಲವೊಂದು ಸಲ ನಿಮ್ಮ ಅಜಾಗರೂಕತೆಯಿಂದ ನೀವೇ ಅವರಿಗೆ ಒಂದು ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದೀರಾ. ನೀವು ಯಾರನ್ನಾದರೂ ಬೇಗ ನಂಬೋದು, ಪೂರ್ತಿ ಮಾಹಿತಿನೇ ತಗೊಳ್ಳದೆ ಆತುರವಾಗಿ ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು, ಮತ್ತು ಎಮೋಷ್ನಲ್ ಆಗಿ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲದೆ ಎಮೋಷ್ನಲ್ ಬೇಸ್ ಮೇಲೆ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದು, ಈ ರೀತಿ ಮಾಡೋದ್ರಿಂದ ನೀವೇ ಒಂದು ಆಪರ್ಚುನಿಟಿಯನ್ನು ಅವ್ರಿಗೆ ಕೊಡಬಹುದು. ಈ ಸಮಯದಲ್ಲಿ ಹೊಸ ಅವಕಾಶಗಳು, ಹೊಸ ಪರಿಚಯಗಳು ಅಥವಾ ಹೊಸ ಯೋಜನೆಗಳು ಕೂಡ ನಿಮ್ಮ ಮುಂದೆ ಬರ್ಬೋದು. ಆದರೆ ಎಲ್ಲನೂ ಕಾಣುವಷ್ಟು ಸಿಂಪಲ್ಲಾಗಿ ಇಲ್ಲ. ಅದರಿಂದ ಏನೋ ಒಂದು ಸಂಚು ಕೂಡ ಇರ್ಬೋದು. ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಮುಂದೆ ಇಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಶತ್ರುವಿನ ಒಂದು ನಡೆ ಅನ್ನೋದು ತುಂಬ ಗೌಪ್ಯವಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ನಿಮ್ಮ ಶತ್ರು ನೇರವಾಗಿ ನಿಮಗೆ ಅಟ್ಯಾಕ್ ಮಾಡೋದಕ್ಕಿಂತ ನಿಮ್ಮನ್ನು ಒಂದು ಮಿಸ್ಲೀಡ್ ಮಾಡಿ ನಿಮಗೆ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಆದಷ್ಟು ಒಂದು ಉತ್ಸಾಹ ಜೊತೆಗೆ ಬುದ್ಧಿವಂತಿಕೆಯಿಂದ ಮುಂದೆ ಹೋಗಿ ಅನ್ನೋದನ್ನು ನಾವು ನೋಡ್ಬೋದು. ಇಂದು ಅಪಾಯ ಹೊರಗಿಂದ ಅಲ್ಲ, ಯೋಚಿಸದೇ ಇಡೋ ಒಂದು ಹೆಜ್ಜೆಯಿಂದ ಬರಬಹುದು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರೋದು ನಂಬಿ, ಆದರೆ ಅದಕ್ಕಿಂತ ಮೊದಲು ಸ್ವಲ್ಪ ಪರಿಶೀಲನೆ ಕೂಡ ಮಾಡಿ ಮುಂದೆ ಹೋಗಿ. ಆದರೆ ಖಂಡಿತ ಕಣ್ಮುಚ್ಕೊಂಡು ಅಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಯಾವ ಶತ್ರು ಏನೇ ಒಂದು ತೊಂದರೆ ಕೊಡಬೇಕು ಅಂತ ಒಂದು ಕೆಟ್ಟ ಒಂದು ಯೋಚನೆಗಳಿಂದ ಆಗಿರ್ಬೋದು, ನೆಗೆಟಿವ್ ಎನರ್ಜಿಯಿಂದ ಪ್ರಯತ್ನ ಮಾಡಿದ್ರೂ ಕೂಡ ರಾಯರ ಕೃಪೆ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಏನಿದೆ, ಒಂದು ಪ್ರಯತ್ನಗಳೇನಿದೆ, ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಖಂಡಿತ ಕರ್ಕೊಂಡು ಹೋಗುತ್ತೆ ಅಂತ ನಂಬಿಕೆಯಿಂದ ಮುಂದೆ ಹೋಗಿ. ಈ ಒಂದು ಮೆಸೇಜನ್ನು ಕೋಇನ್ಸಿಡೆನ್ಸ್ ಅಂತ ನಿರ್ಲಕ್ಷ್ಯ ಖಂಡಿತ ಮಾಡಬೇಡಿ. ಆ ಸಂದೇಶದ ಬಗ್ಗೆ ಸ್ವಲ್ಪ ಸಮಯ ಯೋಚನೆ ಮಾಡಿ ಗುರುಗಳ ಆಶೀರ್ವಾದವನ್ನು ಕೂಡ ಖಂಡಿತ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಈ ಒಂದು ಸಂದೇಶ ನಿಮಗೆ ರೆಸೊನೇಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ರೀತಿ ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಶುಭ ದಿನ.